ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ತಮ್ಮ ಹೆಸರು? ಯಶವಂತ್ ಎಂ ಜಿ. ಏನು ಮಾಡ್ಕೊಂಡಿದ್ದೀರಾ? ನಾನು ಕರ್ನಾಟಕ ಆ್ಯಂಡ್ ಗೋವಾ ಡೈರೆಕ್ಟರೇಟ್ 18 ಕರ್ನಾಟಕ ಬೆಟಾಲಿಯನ್ ಮ್ಯಾಂಗ್ಳೂರು ಇಲ್ಲಿ NCC ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಜೊತೆಗೆ ನಮ್ಮ ಸಂವತ್ಸರಗಳಲ್ಲಿಯೂ ಕೂಡ ಪ್ರಾಧ್ಯಾಪಕನಾಗಿ ಕೂಡ ಕಾರ್ಯನಿರ್ವಹಿಸಿದ್ದೇನೆ. ಅಂದರೆ ಏನು ಯಾವ ರೀತಿ ಟ್ರೈನಿಂಗ್ ಮಾಡ್ತೀರಿ ಯಶವಂತ್ ಸರ್ ನೀವು? ಇದು ನಮ್ಮ ಭಾರತೀಯ ಸೇನೆ 3 ವಿಂಗ್ ಇದೆ, ಏರ್ಫೋರ್ಸ್, ನೇವಿ ಆ್ಯಂಡ್ ಆರ್ಮಿ. ಈ ನಮಗೆಲ್ಲ ಗೊತ್ತಿರೋ ಹಾಗೆ ಇದು ಪ್ರೈವೇಟ್ ಮತ್ತು ಗೌರ್ಮೆಂಟ್ ಎರಡರಿಂದಲೂ ಕೂಡ ಆದೇಶ ಇದೆ. ಅದರಲ್ಲಿ ನಮ್ಮ ಗೌರ್ಮೆಂಟ್ ನಾವೇನು ಮಾಡ್ತೇವೆ ಅಂದರೆ ಫಸ್ಟು ಟ್ರೂಪ್ ಮಾಡ್ತೇವೆ 100 ಮೆಂಬರ್ಸ್. ಆ 100 ಮೆಂಬರ್ಸನ್ನು ಭಾರತೀಯ ಸೇನೆಗೆ ಯಾರೆಲ್ಲ ಸೇರಬೇಕು ಅಂತಿದ್ದಾರೋ ಅವರಿಗೆ ಪ್ರಾರಂಭದಿಂದಲೇ ಅವರಿಗೆ ಟ್ರೈನ್ ಕೊಡ್ತೇವೆ. ಉದಾಹರಣೆಗೆ ಅದು ಹೈಸ್ಕೂಲಿಂದಲೇ ಪ್ರಾರಂಭವಾಗ್ತದೆ. ಇದರಲ್ಲಿ ತರಬೇತಿಯನ್ನು ಪಡೆದಂಥವ್ರು ಡೈರೆಕ್ಟ್ ಸೆಲೆಕ್ಷನ್ ಇರ್ತದೆ. ಅವ್ರಿಗೆ ಏನು ಬೇಕೋ ಅದೆಲ್ಲ ಟ್ರೈನಿಂಗನ್ನು ಕೂಡ ಕೊಡ್ತೇವೆ. ಹಾಗೆ ನಮಗೆ ಕೂಡ ಮೇಲಧಿಕಾರಿಗಳು ಬಹಳಷ್ಟಿದ್ದಾರೆ. ಹಾಗಾಗಿ ನಾನು ನಮ್ಮ ಟ್ರೂಪಿಗೆ ಟ್ರೂಪ್ ಕಮಾಂಡರ್ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಎಲ್ಲಿಂದ ಬಂದಿರೋದು ಸರ್ ತಾವು? ನಾನು ನನ್ನ ಜನ್ಮ ಕ್ಷೇತ್ರ ಕೊಡಗು ಜಿಲ್ಲೆ ಶನಿವಾರಸಂತೆ, ಕಾರ್ಯಕ್ಷೇತ್ರ ದಕ್ಷಿಣ ಕನ್ನಡ ಜಿಲ್ಲೆ ಮೂಡಬಿದಿರೆ, ಮತ್ತೆ ಸಮಸ್ತ ಕ್ಷೇತ್ರ. ಗೆಳೆಯರೇ, ನನಗೆ ಏನು ಅನ್ನಿಸ್ತು ಅಂದರೆ, ನೀವು ಹಾಡ್ತಿರುವಾಗ ಈ ಮನು ನಾಗೂರು ಬಾಬು ಎಲ್ಲಿಂದ ಬಂದ ಅಂತ ಒಂದೇ ಕುತೂಹಲ. ಕಣ್ ತೆಗೆದು ನೋಡಿದ್ರೆ ನೀವೇನೋ NCC, ನಿಮ್ಮ ದನಿ ನಮ್ಮ ಫಿಲ್ಮ್ ಸಿಂಗರ್ ಮನು ಗೊತ್ತಲ್ವಾ? ಹೌದೌದು. ಅವರ ದನಿ ನಿಮ್ಮ ದನಿ ಒಂದೇ ದನಿಯಾಗಿದೆ. ಥ್ಯಾಂಕ್ ಯು ಸರ್. ಇಟ್ ಈಸ್ ಅಷ್ಟು ಸಿಮಿಲರ್ ಆಗಿದೆ ನಿಮ್ಮ ವಾಯ್ಸು. ನಿಮ್ಮ ಮಾತು ಕೇಳಿದ್ಮೇಲಂತೂ ಅವನೇ ಮಾತಾಡ್ತಿದ್ದಾನೆ ಅಂತ ಅನ್ನಿಸ್ತು ನನಗೆ. ಥ್ಯಾಂಕ್ ಯು ಸರ್. ನೀವು ಮ್ಯೂಸಿಕ್ ಕಲ್ತಿದ್ದೀರಾ? ಹೌದು ಸರ್. ವೆರಿ ಗುಡ್. ಏನೇನೋ ಸ್ಟೆಪ್ ಸಮೇತ ಬಂದಿದ್ದೀರಾ. ಈ ಕ್ಲಾಸಿಕಲ್ ಸೆಕ್ಷನ್ ಅಂದ್ರೇನೆ ವಿಜಿ. ಅವ್ರನ್ನ ಸ್ವಲ್ಪ ಈ ಕ್ಲಾಸಿಕಲ್ ಆಗಿ ಪರೀಕ್ಷೆ ಮಾಡ್ಬಿಟ್ಟು. ಅಯ್ಯೋ ಸರ್ ನಾನು ಕರ್ನಾಟಕ ಆ್ಯಂಡ್ ಗೋವಾ NCC ರಿಪಬ್ಲಿಕ್ ಡೇ ಪೆರೇಡ್ಗೆ ಹೋಗಿದ್ದೆ ಸರ್ 94ಅಲ್ಲಿ. ಸೊ ನಾನು ಕೂಡ ಭಾಳ ಹಿಂದೆ NCCಲಿದ್ದೆ ಸರ್. ಭಾಳ ಚೆನ್ನಾಗಿದೆ ಅವ್ರ ಧ್ವನಿ, ನಮ್ಮ ಸಾಹೇಬ್ರ ಧ್ವನಿ. ಈ ಪರೀಕ್ಷೆ ಒಂದಿನ ಮಾಡಲಾ ಚಿಕ್ಕದಾಗಿ? ಏನು ಪರೀಕ್ಷೆ ಮಾಡಲಿ? ಶ್ರುತಿ ಕೊಡಿ ಸರ್. ಸಾಹೇಬ್ರೆ ಸುಮ್ಮನೆ ಈ ರಾಗ ಹಾಡಿ. ಗಮಧನಿ ನಿಸರೆ ಮಪದ ಸರೆ ಗಾ ಸರಿಗಮ ಪಪ್ಪ ಸಪ್ಪ ಸರಿಗಮ ಪಪ್ಪ 1 2 3 4. ಕಂಗ್ರ್ಯಾಚುಲೇಷನ್ಸ್. ಆಯ್ಕೆ ಆಗಿದ್ರೆ ಯಶವಂತ್ ಸರ್ ಸರಿಗಮ ಸೀಸನ್ 20ಗೆ. ಸರ್ ಬಟ್ ಏನಕ್ಕೆ ಇದನ್ನು ಮಾಡಿದ್ರಿ ಈಗ? ಇವತ್ತೇನಾಗಿದೆ ಅಂದರೆ ಇಡೀ ಗಾಯಕರಿಗೆ ಸರೆಗಮಪ ಜಿ ಅಂತಂದರೆ ಬದುಕನ್ನು ಕೊಟ್ಟಿದೆ. ಹಾಗಾಗಿ ಎಲ್ಲೋ ಆ ಬದುಕು ನಮಗೂ ಕೂಡ ಸಿಗ್ಬೋದಾ ಅಂತ. ಸಂಸ್ಕೃತದಲ್ಲಿ ಭಾಳಷ್ಟು ಚೆನ್ನಾಗಿದೆ ಮಾತು. ಕರ್ಮಣ್ಯ ವಾಧಿಕಾರಸ್ತೆ ಮಾಫಲೇಶು ಕದಾಶನ. ಬಹಳ ಅರ್ಥಗರ್ಭಿತವಾಗಿದೆ. ನಾವು ಮಾಡುವಂಥ ಕೆಲಸದಲ್ಲಿ ನಿಷ್ಠೆ ಇದ್ದಾಗ ಭಗವಂತ ಕರುಣಿಸ್ತಾನೆ ಎನ್ನುವುದಕ್ಕೆ ಜ್ವಲಂತ ಸಾಕ್ಷಿಗಳು ನಮ್ಮ ಕಣ್ಣ ಮುಂದೆ ಬರ್ತದೆ. ಹಾಗಾಗಿ ನನ್ನ ಸಮಸ್ತರಿಗೆ ಇವತ್ತು ಲಕ್ಷಾಂತರ ಜನ ಪ್ರಪಂಚದಾದ್ಯಂತ ಕುಳಿತು ವೀಕ್ಷಣೆ ಮಾಡ್ತಾ ಇದ್ದಾರೆ. ಜೊತೆಗೆ ಈ ವರ್ಷ ಅಂದರೆ ಈ ಸೀಸನ್ 20 ಎಲ್ಲ ಕನ್ನಡಿಗರನ್ನ ಬೆಸೆಯುವಂಥ ಒಂದು ಕೊಂಡಿಯಾಗಿದೆ. ಹಾಗಾಗಿ ಅವ್ರಿಗೆಲ್ರಿಗೂ ಸೇರಿಸಿ ಒಂದು ಉದ್ದಂಡ ನಮಸ್ಕಾರ ಮಾಡ. ಬಟ್ ಅದು ನಮ್ಮ ಆರ್ಮಿ ಸ್ಟೈಲಲ್ಲೇ ಮಾಡಿದೆ. ಹಾಗೆ ತುಂಬ ಸಂತೋಷವಾಯಿತು.
ಸರಿಗಮಪ ಸೀಸನ್ 20 ಮೆಗಾ ಆಡಿಷನ್ ಅಲ್ಲಿ ಇದೇ ಮೊದಲ ಬಾರಿಗೆ ಜಡ್ಜಸ್ ಮಹಾಗುರುಗಳು ಎದ್ದು ನಿಂತು ಚಪ್ಪಾಳೆ ಹೊಡೆದು ಸ್ಟ್ಯಾಂಡಿಂಗ್ ಓವೇಷನ್ ಕೊಟ್ಟಿದ್ದಾರೆ. ಸೊ ಈಗ ಕೇಳ್ತಾ ಇದ್ದೀನಿ, ನಿಮ್ಮ ಹೆಸರು ಏನು? ನನ್ನ ಹೆಸರು ಸ್ವಾತಿ ಸುತಾರ್. ಹಲೋ ಸ್ವಾತಿ, ಯಾವ ಊರು? ನಾವು ಬೆಳಗಾವಿದಿಂದ ಬಂದೀವಿ. ಏನ್ ಮಾಡ್ಕೊಂಡಿದ್ದೀರಾ? ನಾನು PUC ಸೆಕೆಂಡ್ ಇಯರ್. ನಿಮ್ಮ ಅಪ್ಪ ಅಮ್ಮನ ಜೊತೆ ನಾನು ನಿಂತಿದ್ದೆ ಅಲ್ಲಿ. ನೀವು ಹಾಡ್ತಾ ಇದ್ರೆ ನಿಮ್ ತಂದೆನೂ ಹಾಡ್ತಾ ಇದ್ರು. ಸೊ ಏನ್ ಮಾಡ್ಕೊಂಡಿದ್ದಾರೆ ಅಪ್ಪ ಅಮ್ಮ? ನಮ್ಮ ಅಪ್ಪ ಆರ್ಮಿ ಒಳಗಿದ್ರು, ಇವಾಗ ರಿಟೈರ್ಡ್ ಆಗಿದ್ದಾರೆ. ಶಾಪ್ ಇದೆ ನಮ್ದು ಒಂದು. ಅಮ್ಮ ಹೌಸ್ ವೈಫ್ ಇದ್ದಾರೆ. ನೈಸ್. ಓಕೆ, ಸರ್. ಸ್ವಾತಿ, ಎಸ್ ಸರ್. ಸಾರಿ, ನೀವು ಚೆನ್ನಾಗಿ ಹಾಡಿದ್ದೀರಾ, ಹಾಂ ಸರ್. ಬಟ್ ಕೆಲವು ವಿಷಯಗಳು ಇಲ್ಲಿ ನಡೆದ್ಬಿಟ್ರೆ ಒಳ್ಳೇದು. ತಾವು ಬೇಜಾರು ಮಾಡ್ಕೊಳ್ತಾರೆ. ಕೆಲವು ವಿಷಯಗಳು ನಾನು ಹೇಳ್ತೀನಿ, ಸ್ವಲ್ಪ ಬನ್ನಿ ತಾಯಿ, ಇಲ್ಲಿ ಬನ್ನಿ, ಏನು ತೊಂದರೆ ಇಲ್ಲ, ಬನ್ನಿ. ಬೇಜಾರು ಮಾಡ್ಕೋಬೇಡಿ, ಹೋಗಿ. ಅದೇನಾಯ್ತು, ಪಲ್ಲವಿ ಚೆನ್ನಾಗಿತ್ತು, ಬೇಜಾರು ಮಾಡ್ಕೋಬೇಡಿ. ಚರಣ ಇತ್ತಲ್ಲ, ಅದ್ರಲ್ಲಿ ಚರಣದಲ್ಲಿ ನೀವು ಸ್ವಲ್ಪ ಯಾಕೋ ಬೇಜಾರು ಮಾಡ್ಕೋತಾ ಇದ್ದೀರಾ ನೀವು. ಒಂದು ಸ್ವಲ್ಪ ಕಣ್ಣು ಮುಚ್ಕೊಳ್ಳಿ, ಒಂದೇ ಒಂದು ನಿಮಿಷ ಕಣ್ಣು ಮುಚ್ಕೊಳ್ಳಿ ತಾಯಿ. ಹಾಂ, ನಾನು ನಿಮ್ಗೆ ಹೇಳ್ತೀನಿ ಎಲ್ಲಿ ಶ್ರುತಿ ಹೋಯಿತು ಅಂತ ಹೇಳ್ತೀನಿ. 3, 2, 1. ಅಲ್ಲಿ ಸ್ವಲ್ಪ ಎರಡನೇ ಚರಣದಲ್ಲಿ ಸ್ವಲ್ಪ ಬಗ್ಗಿತಾಯಿ. ಬಗ್ಗಿತಾಯಿ. ಅಯ್ಯೋ, ಅವ್ರು ಇನ್ನೇನು ಇನ್ನೊಂದು 10 ಸೆಕೆಂಡ್ ಲೇಟ್ ಆಗಿದ್ದಿದ್ರೆ ಅಷ್ಟೇ. ಎರಡೂ ಕಣ್ಗಳಿಂದ ಪಾಪ ಮ್ಯಾಂಗೋ ಜ್ಯೂಸು ಆರೆಂಜ್ ಜ್ಯೂಸ್ ಬಂದ್ಬಿಟ್ಟಿರೋದು. ಏನ್ ಅನಿಸ್ತಿತ್ತು ನಿಮ್ಗೆ ನಾವು ಹಂಗಂದಾಗ? ಸ್ವಲ್ಪ ಬೇಜಾರಾಗಿತ್ತು, ನರ್ವಸ್ ಆಗ್ತಿರ್ಲಿಲ್ಲ. ನೆಕ್ಸ್ಟ್ ಟೈಮ್ ಮತ್ತೆ ಪ್ರಯತ್ನ ಮಾಡ್ತೀನಿ. ಅಷ್ಟೇ. ಈಗ ಈ ಮೆಡಲ್ ನಿನ್ನ ಕುತ್ತಿಗೆಗೆ ಹಾಕುವಾಗ ನಿನಗೆ ಒಂದು ಹೆಸರಿಡೋಣ ಅಂತ ಅನ್ನಿಸ್ತು ನನಗೆ. ವಾ. ಬೆಳಗಾಂನಲ್ಲಿ ನಿಮ್ಮ ತಂದೆಯವರು ಆರ್ಮಿಯಲ್ಲಿ ಕೆಲಸ ಮಾಡ್ತಿದ್ರು ಅಲ್ವಾ? ಹೌದು ಸರ್. ಈ ಆರ್ಮಿದು ಡಿಫೆನ್ಸ್ ಏರಿಯಾ ಇದೆಯಲ್ಲ, ಅಲ್ಲೊಂದು ದೇವಸ್ಥಾನ ಇದೆ ಗೊತ್ತಾ? ಲಕ್ಷ್ಮೀ ದೇವಸ್ಥಾನ. ಓ, ಅಲ್ಲಿ ಬೆಳಗಾಂದಲ್ಲಿ ಏನಂತಾರೆ, ಮಿಲ್ಟ್ರಿ ಮಹಾಲಕ್ಷ್ಮಿ ಅವಳ ಹೆಸರು. ನೀನು ನಮ್ಮ ವೇದಿಕೆಯಲ್ಲಿ ಮಿಲ್ಟ್ರಿ ಮಹಾಲಕ್ಷ್ಮಿ ತರ ಬಂದಿದ್ಯಾ.